ಹಾಯ್ ಹಲೋ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆ ನಾನು ಶಿವರಾತ್ರಿ ಅಮಾವಾಸ್ಯೆಗೆ ಟೈಲರಿಂಗ್ ಮಿಷನ್ ಪೂಜೆ ಮಾಡಿದ್ದೀನಿ. ಹಾಗೆಯೇ ನಾನು ಪ್ರತಿ ತಿಂಗಳು ಟೈಲರಿಂಗ್ ಮಿಷನ್ ಪೂಜೆನ ಅಮಾವಾಸ್ಯೆ ದಿವಸ ಹೇಗೆ ಮಾಡಬೇಕು ಅಂತ ತುಂಬ ವೀಡಿಯೋಸನ್ನು ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಯಾರೆಲ್ಲ ಈ ಚಾನಲ್ಗೆ ಇವತ್ತು ಹೊಸದಾಗಿ ಬಂದಿದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಟೈಲರಿಂಗ್ ಮಾಡ್ತಾ ಇರುವಂತಹ ತುಂಬ ನನ್ನ ವ್ಯೂವರ್ಸು ಮತ್ತು ಸಬ್ಸ್ಕ್ರೈಬರು ಫ್ರೆಂಡ್ಸು ತುಂಬಾ ಸಮಸ್ಯೆಗಳಿಂದ ಇರ್ತಾರೆ. ಯಾಕೆ ಸಮಸ್ಯೆ ಅಂದರೆ ಟೈಲರಿಂಗ್ ಕೆಲಸನೇ ಹಾಗೆ, ನಾವು ಕತ್ರಿ ಕೆಲಸ ಮಾಡ್ತಾ ಇರ್ತೀವಿ, ಸಮಸ್ಯೆಗಳಿರುತ್ತೆ. ಮತ್ತು ಮನೆಯಲ್ಲಿ ಕೆಲಸ ಮಾಡ್ತಿರ್ತೀವಿ ಅಂದರೆ ತುಂಬ ಸಮಸ್ಯೆಗಳು. ಫಸ್ಟಿಗೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ದೀಪ ಹಚ್ಚೋದಕ್ಕಿಂತ ಮುಂಚೆ ನೀವು ಕೆಲಸ ಮಾಡೋ ಜಾಗನ ನೀಟಾಗಿ ಕ್ಲೀನ್ ಆದ ತಕ್ಷಣ ಗೋಮಯದಿಂದ ಅಥವಾ ಗಂಗಾ ಜಲದಿಂದ ಒಂದ್ಸಲಿ ಈ ರೀತಿ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲ ಥರದವರು ನಮ್ಮ ಮನೆಗೆ ಬಂದು ಬಟ್ಟೆ ಕೊಟ್ಟಿರ್ತಾರೆ. ಹಾಗಾಗಿ ಮಡಿ ಮೈಲಿಗೆ ಈ ರೀತಿ ಏನೇ ಇದ್ರೂ ಸಹಿತನೂ ನಮ್ಮ ಈ ಒಂದು ಗೋಮೂತ್ರ ಚಿಮ್ಸದಿಂದ ಹೋಗುತ್ತೆ. ಹಾಗೆಯೇ ಇದು ಶಿವರಾತ್ರಿ ಹಬ್ಬಕ್ಕೆ ಪೂಜೆ ಮಾಡಿರೋಂಥ ಭಸ್ಮ. ಇದನ್ನು ನಾನು ಪ್ರತಿ ಶಿವರಾತ್ರಿ ಹಬ್ಬಕ್ಕೆ ತಂದುಬಿಟ್ಟು ನನ್ನ ಟೈಲರಿಂಗ್ ಮಿಷನ್ ಪೂಜೆ ಮಾಡುವಾಗ ಹಾಕಿರ್ತೀನಿ. ಹಾಗೆ ಯಾರೆಲ್ಲ ಟೈಲರ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಸಾಧ್ಯ ಆದರೆ 2 ಅಥವಾ 3 ತಿಂಗಳಿಗೆ ಒಂದು ಸರಿ ಆದರೂ ಈ ರೀತಿ ಪೂಜೆನ ಮಾಡಿ. ಇನ್ನೂ ಸಾಧ್ಯ ಆಗಿಲ್ಲ ಅಂತ ಅಂದರೆ ಅಮಾವಾಸ್ಯೆ ದಿನ ಸಂಜೆ ಸ್ವಲ್ಪ ಚಿಕ್ಕದಾಗೆ ಆದ್ರೂ ಒಂದು ಊದಿನ ಕಡ್ಡಿ ಧೂಪ ಹಾಕಿ, ಧೂಪನ ಹಾಕೋದ್ರಿಂದ ತುಂಬಾ ಪ್ರಯೋಜನ ಇದೆ. ನಿಮಗೆ ದೀಪ ಹಚ್ಚಿ ಈ ರೀತಿ ಎಲ್ಲ ಪೂಜೆ ಮಾಡೋಕ್ಕಾಗಲ್ಲ ಅಂತಂದರೆ ಅಟ್ಲೀಸ್ಟ್ ಲೋಬಾನ ಮತ್ತು ಬಿಳಿ ಸಾಸಿವೆ ಇರುತ್ತಲ್ವ, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಧೂಪವನ್ನು ಹಾಕಿ ತುಂಬಾ ಕೆಲವರಿಗೆ ಟೈಲರಿಂಗ್ ಮಿಷನನ್ನು ಇಟ್ಟಿರೋ ಅಲ್ಲಿ ವಾಸ್ತುದೋಷ ಇರುತ್ತೆ, ಅದು ಸಹಿತ ಪರಿಹಾರ ಆಗುತ್ತೆ. ಅಂದರೆ ಬಿಳಿ ಸಾಸಿವೆ ಮತ್ತು ಲೋಬಾನ ಎರಡನ್ನೂ ಮಿಕ್ಸ್ ಮಾಡಿ ಕೆಂಡ ಇರುತ್ತಲ್ವ ಅದಕ್ಕೆ ಲೋಬಾನ ಹಾಕಿ, ಇಲ್ಲಾಂದರೆ ಒಂದು ನೀವು ಕಾಯನ್ನು ತುರಿದಿರೋವಂಥ ಚಿಪ್ಪಿರುತ್ತಲ್ಲ ಅದನ್ನು ಸ್ವಲ್ಪ ಒಣಗಿಸ್ಬಿಟ್ರೆ ಬಿಸಿ ಮಾಡಿ ಅದು ಬೆಂಕಿ ಹತ್ತಿದ್ರ ಮೇಲೆ ಸ್ವಲ್ಪ ಕೆಂಡದ ಥರ ಆಗುತ್ತೆ. ಆಗ ನೀವು ಬಿಳಿ ಸಾಸಿವೆ ಲೋಬಾನ ಹಾಕಿಬಿಟ್ಟು ಹೊಗೆ ಹಾಕಿದ್ರೂ ಸಹಿತ ಯಾವುದೇ ಕಣ್ಣು ದೃಷ್ಟಿ ಆಗಿರ್ಬೋದು, ಏನೇ ನಿಮಗೆ ಬೇಡದೇ ಇರೋವಂತಹ ತೊಂದರೆ ತೊಡಕುಗಳು ಏನೇ ಇದ್ರೂ ಸಹಿತ ಹೋಗುತ್ತೆ. ಎಷ್ಟೋ ಜನಕ್ಕೆ ಟೈಲರಿಂಗ್ ಕೆಲಸ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ, ಆದರೆ ಆರೋಗ್ಯ ಸಮಸ್ಯೆ ತುಂಬಾ ಇರುತ್ತೆ. ಅದೆಲ್ಲದಕ್ಕೂ ಇವತ್ತು ಸೂಪರಾಗಿರೋ ರೆಮಿಡಿ ಹೇಳ್ತೀನಿ. ನಮಗೆ ಹೇಗೆ ಕಣ್ಣು ದೃಷ್ಟಿ ಆದರೆ ದೃಷ್ಟಿ ತಕ್ಕೊಬೇಕು, ಹಾಗೆ ಟೈಲರಿಂಗ್ ಮಿಷನಿಗೂ ಸಹಿತ ದೃಷ್ಟಿ ತೆಗೆಯೋದು, ಇದೆಲ್ಲದೂ ಸಹಿತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ತುಂಬ ಒಳ್ಳೊಳ್ಳೆ ಇಲ್ಲಿ ನಿಮಗೆ ವಿಷಯಗಳು ಸಿಗ್ತಾ ಹೋಗುತ್ತೆ. ಹಾಗೆ ನಾನು ದುಡ್ಡಿಡುವಂಥ ಡಬ್ಬಿ ಆಗಿರ್ಬೋದು, ಹಾಗೆ ನಾನು ಬರ್ಕೊಳ್ಳೋ ಪುಸ್ತಕ ಆಗಿರ್ಬೋದು, ಹಾಗೆ ಪ್ರತಿಯೊಂದಕ್ಕೂ ಕ್ಲೀನಾಗಿ ನಾನು ಒರೆಸ್ಬಿಟ್ಟು ಇಟ್ಬಿಟ್ಟು ಹೂವು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಪ್ರತಿ ಅಮಾವಾಸ್ಯೆಗೂ ನನಗೆ ಈ ರೀತಿ ಪೂಜೆ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ. 2-3 ತಿಂಗಳಿಂದ ನನಗೆ ವಿಡಿಯೋನ ಹಾಕೋಕೆ ಆಗ್ತಿರ್ಲಿಲ್ಲ, ಯಾಕಂದರೆ ಸಂಜೆ ಪೂಜೆ ಮಾಡ್ತಿದ್ದೆ ಮತ್ತು ವಿಡಿಯೋ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಆದರೆ ಅಮಾವಾಸ್ಯೆ ಪೂಜೆ ಬಗ್ಗೆ ನಾನು ಪೂರ್ತಿಯಾಗಿ ವಿಡಿಯೋ ನಿಮಗೆ ಡೀಟೇಲ್ ಆಗಿ ಹಾಕಿದ್ದೀನಿ. ತುಂಬ ಅಮಾವಾಸ್ಯೆ ದಿನ ಪೂಜೆ ಪ್ರತಿಯೊಂದು ಅಮಾವಾಸ್ಯೆಯಲ್ಲೂ ಹೇಗೆ ಚೇಂಜಸ್ಗಳನ್ನು ಮಾಡ್ಕೊಬೇಕು, ಯಾವ್ಯಾವ ತೊಂದರೆಗಳಿಗೆ ಏನೇನು ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಅಮಾವಾಸ್ಯೆ ಪೂಜೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗೆ ಫ್ರೆಂಡ್ಸು, ಮನೇಲಿ ಟೈಲರಿಂಗ್ ಮಾಡ್ತಾ ಇರೋರು ತುಂಬ ನೈಟು ಸ್ಟಿಚ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಸ್ವಲ್ಪ 7 ಗಂಟೆಗೆ ಎಂಡ್ ಮಾಡಿ ನೆಕ್ಸ್ಟು ನಿಮ್ಮ ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳಿ. ಮತ್ತು ಹಾಗೆಯೇ ಓಕ್ಲಿ ನೀರು ಮಾಡಿಟ್ಟಿದ್ದೀನಿ ನೋಡಿ, ಓಕ್ಲಿ ನೀರನ್ನು ನೀವು ನಿವಾಳಿಸ್ಬಿಟ್ಟು 3 ಹಾದಿಯಲ್ಲಿ ಚೆಲ್ಲಬೇಕು. ಓಕ್ಲಿ ನೀರನ್ನು ನೀವು ಕುಂಕುಮದಿಂದನೂ ಮಾಡ್ಕೋಬೋದು, ಇಲ್ಲಾಂದರೆ ಸುಣ್ಣದ ನೀರಿಗೆ ನೀವು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರೆ ಕೆಂಪು ಓಕ್ಲಿ ರೆಡಿ ಆಗುತ್ತೆ. ಲೋಬಾನ ಧೂಪ ಹಾಕೋದ್ರಿಂದ ಅದು ಸಂಜೆನೇ ಮಾಡಿ, ಡೇ ಟೈಮಲ್ಲಿ ಬೇಡ. ಆದಷ್ಟು ನೀವು ಅಮಾವಾಸ್ಯೆ ದಿನ ಮಾಡೋದ್ರಿಂದ ತುಂಬಾ ರೆಮಿಡಿ ವರ್ಕ್ ಆಗುತ್ತೆ. ಹಾಗೆ ಕೆಂಪು ಬಟ್ಟೆ ನಾನು ಮಿಷನ್ ಹತ್ರ ಕಟ್ಟಿದ್ದೀನಿ, ನೀವು ನೋಡ್ಬೋದು. ಆ ಕೆಂಪು ಬಟ್ಟೆಯಲ್ಲಿ ಗೋಮತಿ ಚಕ್ರ ಆಗಿರ್ಬೋದು, 5 ರೂಪಾಯಿ ಕಾಯಿನ್ ಆಗಿರ್ಬೋದು, ಲವಂಗ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಹಾಗೆ ಪಲಾವ್ ಎಲೆ ಈ ರೀತಿ ವಸ್ತುಗಳನ್ನು ಹಾಕ್ಬಿಟ್ಟು ನಾನು ಕಟ್ಟಿದ್ದೀನಿ. ಅದನ್ನು ನೀವು ಪ್ರತಿ ತಿಂಗಳು ಏನು ಚೇಂಜ್ ಮಾಡಬೇಕಾಗಿಲ್ಲ. ವರ್ಷಕ್ಕೆ ಒಂದು ಸಲ ಅಂದರೆ ದಸರಾ ಹಬ್ಬದ ಟೈಮಲ್ಲಿ ಚೇಂಜ್ ಮಾಡಿ ಕಟ್ಬೋದು, ಇಲ್ಲ ಪ್ರತಿ ತಿಂಗಳು ನಾನು ಚೇಂಜ್ ಮಾಡ್ತೀನಿ ಅಂದರೂ ಚೇಂಜ್ ಮಾಡ್ಬೋದು. ಅದರೊಳಗಡೆ ಒಂದು ಕರ್ಪೂರನ ಹಾಕಿ ಹಾಗೆ ಲವಂಗ ಹಾಕಿ ನೋಡಿ, ಲಿಂಬೆಹಣ್ಣು ಮೆಣಸಿನ್ಕಾಯಿ ಇದನ್ನು ಚೆನ್ನಾಗಿ ಸುಳಿದ್ಬಿಟ್ಟು ದೃಷ್ಟಿ ತೆಗೆದುಬಿಟ್ಟು ಈ ರೀತಿ ಕಟ್ಟಬೇಕು. ಅದು ಬೇಗನೆ ಕೊಳೆತು ಹೋಯಿತು ಅಂದರೆ ನಿಮಗೆ ನಿಮ್ಮ ಮಾಡೋವಂಥ ಕೆಲಸಕ್ಕೆ ಕಣ್ಣು ದೃಷ್ಟಿ ಆಗಿದೆ ಅಂತ. ಕೆಲವು ಸರಿ ಅದು ಕೊಳೆತೋಗಲ್ಲ, ಅಲ್ಲೇ ಒಣಗಿಬಿಟ್ಟು ಇದಾಗುತ್ತೆ. ಕೆಲವೊಂದು ಸರಿ ಕೊಳೆತು ಬೇಗನೆ 2-3 ದಿವಸಕ್ಕೆ ಹಾಳಾಗಿಬಿಡತ್ತೆ. ಹಾಗೆಯೇ ಗಾಜಿನ ಲೋಟಕ್ಕೆ ನೀರು ಹಾಕ್ಬಿಟ್ಟು ಲಿಂಬೆಹಣ್ಣನ್ನು ಹಾಕುವಂಥದ್ದು, ಈ ರೀತಿಯೂ ನೀವು ಮಾಡ್ಬೋದು.
ಹಾಗೆ ಒಂದು ನಿಂಬೆಹಣ್ಣನ್ನು ದೃಷ್ಟಿ ತೆಗೆದುಬಿಟ್ಟು ಕೊಯ್ದುಬಿಟ್ಟು ನಿಂಬೆಹಣ್ಣು ಆ ಕಡೆ ಒಂದು ಈ ಕಡೆ ಒಂದು ಕೆಂಪು ಮತ್ತು ಅರಿಶಿನ ಹಚ್ಚಿಬಿಟ್ಟು ಇಡುವಂಥದ್ದು. ಹಾಗೆಯೇ ನೋಡ್ತಾ ಇರ್ಬೋದು ಯಾಸ್ಮಿನ್ ಮಿಷನಿಗೂ ಸಹಿತ ಪೂಜೆ ಮಾಡಿ ಕಟ್ತಾ ಇದ್ದೀನಿ. ಈ ರೀತಿ ಮಾಡ್ಕೊತ ಬನ್ನಿ ಫ್ರೆಂಡ್ಸ್. ಎಷ್ಟೋ ಜನಕ್ಕೆ ಟೈಲರಿಂಗ್ ಮಿಷನ್ ಇರುತ್ತೆ, ಕೆಲಸ ಗೊತ್ತಿರುತ್ತೆ, ಆದರೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟು ಬರ್ತಾ ಇರಲ್ಲ, ಬಟ್ಟೆನೂ ಬರ್ತಾ ಇರಲ್ಲ. ಬಟ್ಟೆ ಬಂದು ಹೊಲಿದ್ರೂ ಸಹಿತ ಕಸ್ಟಮರ್ ಕರೆಕ್ಟಾಗಿ ದುಡ್ಡು ಕೊಡ್ತಾ ಇರಲ್ಲ. ಕೆಲಸದಲ್ಲಿ ಏನೇನು ಸಹ ಇಂಪ್ರೂವ್ಮೆಂಟ್ ಇರೋದಿಲ್ಲ. ಹಾಗೆಯೇ ತುಂಬ ಜನಕ್ಕೆ ನಾನು ಮನೇಲಿ ಬಟ್ಟೆ ಹೊಲಿತಾ ಇದ್ದೀನಿ, ಶಾಪ್ ಮಾಡಬೇಕು ಅನ್ನೋರು ಸಹಿತನೂ ಈ ರೀತಿ ಮಾಡ್ಕೊಳ್ಳಿ. ನಿಮಗೆ ಶಾಪ್ ಆಗುವಂಥದ್ದು ಅಥವಾ ನೀವು ಹೊಸ ಹೊಸ ಮಿಷನ್ಗಳು ತಗೊಳ್ಳೋ ಅಂಥದ್ದು, ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದು ತುಂಬ ಆಗುತ್ತೆ. ಈ ರೀತಿ ಪ್ರತಿ ಅಮಾವಾಸ್ಯೆಗೂ ಪೂಜೆ ಮಾಡ್ಕೊಳ್ಳಿ. ಯಾಕಂದರೆ ಎಷ್ಟೋ ಸಲ ಕಣ್ಣು ದೃಷ್ಟಿಯಿಂದ, ಈಗ ನಮ್ಮ ಮನೆಗೆ ಬಟ್ಟೆ ಕೊಡೋಕ್ಕೆ ಬರ್ತಾರೆ, ಅವರು ಕಣ್ಣಿಂದ ನೋಡ್ತಾರೆ, ನಾವೇನೋ ಕೆಲಸ ಟೆನ್ಷನಲ್ಲಿ ಬೇಗ ಬೇಗ ಬಟ್ಟೆ ಕೊಡಬೇಕಲ್ಲ ಅಂತೇಳ್ಬಿಟ್ಟು ಹೊಲಿತಾ ಇರ್ತೀವಿ, ಕಣ್ಣು ಮಾಡಿ ಹೋಗ್ತಾರೆ. ಆಗ ಎಷ್ಟೊಂದು ತೊಂದರೆಗಳಾಗುತ್ತೆ ಅಂದರೆ ನಮಗೆ ನಿಜವಾಗ್ಲೂ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋ. ನೋಡಿ, ಕೆಂಪು ಬಟ್ಟೆಲಿ ನಾನು ಕಟ್ಟಿದ್ನಲ್ವ, ಅದಕ್ಕೆ ಈ ರೀತಿ ಲೋಬಾನವನ್ನು ತಾಗಿಸಿ, ಆಗ ಅದು ಪವರ್ ಹಾಗೇ ಇರುತ್ತೆ. ನೀವು ಬೇಕಿದ್ರೆ ಪ್ರತಿ ತಿಂಗಳು ಆ ಬಟ್ಟೆಯಲ್ಲಿರೋವಂಥ ವಸ್ತುಗಳನ್ನೆಲ್ಲ ತೆಗೆದು ನೋಡಿ ಮತ್ತೆ ಕಟ್ಟಿ ಈ ರೀತಿ ಹೊಗೆ ಹಾಕ್ಬೋದು. ಲೋಬಾನದ ಹೊಗೆ ತುಂಬಾ ವರ್ಕ್ ಆಗುತ್ತೆ. ನಿಮಗೆ ಇಷ್ಟೆಲ್ಲ ಪೂಜೆ ಮಾಡೋದಕ್ಕಾಗಲ್ಲ ಅಂದರೆ ಸಿಂಪಲ್ಲಾಗಿ ನಾನು ಹೇಳ್ತೀನಿ, ನೀವು ನೀಟಾಗಿ ಅಮಾವಾಸ್ಯೆಗೆ ಒಂದು ವಾರ ಮುಂಚೆನೇ ನೀವು ಕೆಲಸ ಮಾಡುವಂಥ ಶಾಪ್ ಆಗಿರ್ಬೋದು, ಮನೆ ಆಗಿರ್ಬೋದು, ಕ್ಲೀನಾಗಿ ಎಲ್ಲ ಹಳೆ ಬಟ್ಟೆಗಳು ಯಾವಿದೆ ಎಲ್ಲದನ್ನು ತೆಗೆದಾಕಿ, ಚಿಂದಿ ಬಟ್ಟೆಗಳನ್ನು ಜಾಸ್ತಿ ಸ್ಟಾಕ್ ಮಾಡಬೇಡಿ. ನೀವು ಕೆಲಸ ಮಾಡೋ ಜಾಗದಲ್ಲಿ ಆದಷ್ಟು ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋದನ್ನು ಕಲೀರಿ. ಬೇಡದೇ ಇರೋ ವಸ್ತುಗಳನ್ನು ನೀವು ತೆಗೆದು ಹಾಕಿ ಅಮಾವಾಸ್ಯೆಗೆ ಒಂದು ವಾರ ಮುಂಚೆ. ನೆಕ್ಸ್ಟು ಅಮಾವಾಸ್ಯೆ ದಿನ ಎಲ್ಲ ನೀವು ಅಂದರೆ ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಳ್ಳಿ, ಸಂಜೆ ನೀವು ಪೂಜೆ ಮಾಡಿ, ನೆಕ್ಸ್ಟ್ ಡೇ ಸ್ಟಿಚ್ ಮಾಡಿ. ಏನು ಅವತ್ತು ಸ್ಟಿಚ್ ಮಾಡೋದಕ್ಕೆ ಹೋಗ್ಬಿಡಿ, ದೀಪ ಎಲ್ಲ ಹಚ್ಚಿರ್ತೀರ ಮತ್ತು ಪೂಜೆ ಎಲ್ಲ ಮಾಡಿರ್ತೀರ ಆಗತ್ತೆ. ಹಾಗೆಯೇ ಅಮಾವಾಸ್ಯೆ ದಿನವೇ ನೀವು ಕಪ್ಪು ಸಾಸಿವೆಯಿಂದ ನಿಮಗೆ 3 ಸತಿ ತಲೆಗೆ ನಿವಾಳಿಸ್ಕೊಂಡು 3 ಹಾದಿಯಲ್ಲಿ ಬಿಸಾಕ್ಬಿಡಿ. ನಿಮಗೆ ಕೆಲಸದಲ್ಲಿ ಕಣ್ಣು ದೃಷ್ಟಿ ಆಗಿದ್ದರೆ ತುಂಬಾ ವರ್ಕ್ ಆಗುತ್ತೆ. ಹಾಗೆ ನೀವು ಕೆಲಸ ಮಾಡೋ ಮಿಷನಿಗೆ ಓಕ್ಲಿ ನೀರು ಮಾಡಿಟ್ಟಿದ್ದೀನಲ್ವ, ಅದನ್ನು ಸುಳಿದ್ಬಿಟ್ಟು 3 ಹಾದಿಗೆ ಒಗಾಸಿ. ಯಾವುದೇ ಥರ ಕಣ್ಣು ದೃಷ್ಟಿ ನಿಮ್ಮ ಟೈಲರಿಂಗ್ ಮಿಷನ್ ಮೇಲೆ ಆಗ್ತಾ ಇದ್ದರೆ, ಪದೇ ಪದೇ ಮಿಷನ್ ಕೈ ಕೊಡ್ತಾ ಇದ್ದರೆ, ತೊಂದರೆ ಆಗ್ತಾ ಇದ್ದರೆ, ಸ್ಟಿಚಿಂಗ್ ಮಾಡೋ ಕೂತ್ರೆ ಸಾಕು ಆ ಜಾಗಕ್ಕೆ ಏನೋ ಒಂದು ಸಮಸ್ಯೆ ಬಂದು ನಮಗೆ ಆ ಕಡೆ ಈ ಕಡೆ ಓಡಾಟ ಜಾಸ್ತಿ ಆದರೆ, ಅಥವಾ ನಿಮಗೆ ಬಂದಿರೋ ದುಡ್ಡು ನಿಮಗೆ ಏನಕ್ಕೋ ಒಂದು ಇಟ್ಕೊಂಡಿರ್ತೀರ, ಅದಕ್ಕೆ ಯೂಸ್ ಆಗದೆ ಇನ್ಯಾವುದೋ ಹಾಸ್ಪಿಟಲಿಗೋ ಅಥವಾ ಇನ್ಯಾವುದೋ ಬೇರೆ ಕಾರಣಕ್ಕೋ ಯೂಸ್ ಆಗ್ತಾ ಇದ್ದರೆ ಎಲ್ಲದೂ ಸಹ ಪರಿಹಾರ ಆಗುತ್ತೆ. ನೋಡಿ, ಒಂದು ನಿಂಬೆಹಣ್ಣು ತಗೊಂಡು ಈ ರೀತಿ ಸುಳಿದ್ಬಿಟ್ಟು ಅದನ್ನು ಮಧ್ಯ ಕಟ್ ಮಾಡಿ, ಒಂದಕ್ಕೆ ಅರಿಶಿನ ಪುಡಿ, ಒಂದಕ್ಕೆ ಕುಂಕುಮ ಹಚ್ಚಿ, ಆ ಕಡೆ ಒಂದು ಈ ಕಡೆ ಒಂದು ಇಡಿ. ಯಾಕಂದರೆ ಇದು ಮಾಡೋದ್ರಿಂದ ಯಾವುದೇ ಕಣ್ಣು ದೃಷ್ಟಿನೂ ಸಹಿತ ಆಗೋಲ್ಲ. ಹಾಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಇದಕ್ಕೆ ಲವಂಗನ ಚುಚ್ಚಿಡೋದು ಅದನ್ನು ಮಾಡಿ. ಹಾಗೆ ಇನ್ನೂ ಸಹ ಟೈಮ್ ಇತ್ತು ಅಂದರೆ ನೀವು ಲವಂಗ ಚಕ್ಕೆನ ಪುಡಿ ಮಾಡಿಬಿಟ್ಟು ಟೈಲರಿಂಗ್ ಮಿಷನ್ ಸುತ್ತ ಹಾಕಿಡಿ. ಅಂದರೆ ನೀವೀಗ ಸಂಜೆ ಪೂಜೆ ಮಾಡ್ತೀರಾ ಅಂತಂದರೆ ಟೈಲರಿಂಗ್ ಮಿಷನ್ ಸುತ್ತ ಹಾಕಿಟ್ಟಾಗ ಆ ಒಂದು ಹೇಗಿರುತ್ತೆ ಅಂದರೆ ಅದ್ರ ಪರಿಮಳ ಇರುತ್ತಲ್ವ, ಅದು ಒಂದು ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿನ ಬೀರುತ್ತೆ. ನಿಮಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಸಹಿತ ಇಂಟ್ರೆಸ್ಟ್ ಬರೋ ಥರ ಆಗುತ್ತೆ. ಈಗ ನೋಡಿ, ನಾನಿದು ಲೋಬಾನಕ್ಕೆ ಹಾಕುವಂತಹ ಪುಡಿ. ಈಗ ಇಲ್ಲಿ ಕಾಯಿ ಚಿಪ್ಪನ್ನ ಬಿಸಿ ಮಾಡಿ ನಾನು ಇದು ಹೊಗೆ ಬರುತ್ತೆ ನೋಡಿ, ಇದೆಲ್ಲ ಹಾಕ್ಬಿಡಿ. ಈ ರೀತಿ ಯಾವುದೇ ಥರ ಅಂದರೆ ಈಗ ಏನಂದರೆ ನಾವು ಕೆಲಸ ಮಾಡೋಕ್ಕೆ ಕೂತ ತಕ್ಷಣ ನಿದ್ದೆ ಬರೋ ಅಂಥದ್ದು ಅಥವಾ ಇಂಟ್ರೆಸ್ಟೇ ಇಲ್ಲ ಅನ್ನೋದು, ಮೊಬೈಲ್ ನೋಡ್ಕೊತ ಕೂರೋದು, ಇದೆಲ್ಲದು ಕಣ್ಣು ದೃಷ್ಟಿಗೆ ಆಗ್ತಾ ಇರುತ್ತೆ. ಯಾವುದೇ ಕೆಟ್ಟ ಕಣ್ಣು ನಿಮ್ಮ ಮೇಲೆ, ನಿಮ್ಮ ಕೆಲಸದ ಮೇಲೆ ಬೀರಬಾರ್ದು ಅಂತಂದರೆ ಈ ರೀತಿ ರೆಮಿಡಿನ ನೀವು ಮಾಡ್ಕೊಳ್ಳಿ. ಅಟ್ಲೀಸ್ಟ್ ತಿಂಗಳ ಆಗಲಿಲ್ಲ ಅಂದರೆ ಒಂದು 3 ತಿಂಗಳಿಗೆ ಒಂದು ಸರಿ ಅಥವಾ 2 ತಿಂಗಳಿಗೆ ಒಂದು ಸರಿ ಆದರೂ ಮಾಡ್ಕೊಳ್ಳಿ. ಯಾವಾಗಲೂ ಆಗಲಿಲ್ಲ ಅಂದರೆ ದಸರಾ ಹಬ್ಬದಲ್ಲಿ ಆಯುಧ ಪೂಜೆ ದಿನ ಮಾತ್ರ ತಪ್ಪಿಸ್ಬೇಡಿ, ಇದನ್ನು ಮಾಡಿ. ಯಾಕಂದರೆ ಅಷ್ಟು ಒಳ್ಳೇದಿದೆ. ಯಾಕಂದರೆ ನಾವು ಕೆಲಸ ಮಾಡಬೇಕಂತಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಮತ್ತು ಮನೆಯವ್ರ ಆರೋಗ್ಯನೂ ಸಹ ತುಂಬ ಚೆನ್ನಾಗಿರಬೇಕು. ಮನೆಯವ್ರ ಆರೋಗ್ಯ ಏನಾದರೂ ಕೆಟ್ಟಿದ್ರೆ ಅಥವಾ ನಮ್ಮ ಆರೋಗ್ಯ ಕೆಟ್ಟಿದ್ರೆ ನಮಗೆ ಕೆಲಸ ಮಾಡೋದಕ್ಕೆ ಆಗೋದೇ ಇಲ್ಲ. ನಮಗೆ ಆರೋಗ್ಯ ಚೆನ್ನಾಗಿತ್ತು ಅಂದರೆ ನಾವು ಎಷ್ಟು ಬೇಕಾದರೂ ಕೆಲಸ ಮಾಡ್ಬೋದು. ನಮಗೆ ಕೆಲಸ ಮಾಡೋಕ್ಕೆ ಮನಸ್ಸಿತ್ತು, ಆರೋಗ್ಯ ಚೆನ್ನಾಗಿಲ್ಲ, ಮನೇಲೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ನಮಗೆ ಆರೋಗ್ಯನೇ ಸರಿ ಇಲ್ಲ ಅಂದರೆ ಎಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ ಅಲ್ವಾ. ಹಾಗಾಗಿ ನಾ ಹೇಳೋದೇನೆಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಈ ರೀತಿ ಕಣ್ಣು ದೃಷ್ಟಿಯಿಂದ ತಪ್ಪಿಸ್ಕೊಳ್ಳಿ. ಬೇಕಾದರೆ ನೀವು ನೋಡಿ, ಏನೋ ಒಂದು ಯಾರಾದರೂ ಒಬ್ಬರು ಬಂದು ಎಷ್ಟೊಂದು ಬಟ್ಟೆ ಹೊಲಿತೀಯಲ್ಲ, ನಿಂಗೆ ಪುರ್ಸೊತ್ತೇ ಇಲ್ವಲ್ಲ, ದಿನಕ್ಕೆ ಎಷ್ಟು ಬ್ಲೌಸ್ ಹೊಲಿತೀಯಾ, ಎಷ್ಟು ಕೆಲಸ ಮಾಡ್ತೀಯ ಅಂತ ಕೇಳೋಗ್ಲಿ, ನೆಕ್ಸ್ಟ್ ಡೇನೇ ನೀವು ಅದರ
1% ಕೆಲಸನೂ ಮಾಡಿರೋದಿಲ್ಲ. ಇದು ಹೌದೋ ಇಲ್ಲೋ ಅಂತ ಕಮೆಂಟ್ ಮಾಡಿ. ಅಂದರೆ ಬಂದವರು ಕೆಲವೊಬ್ಬೊಬ್ಬರಿಗೆ ಅದನ್ನು ಕೇಳಬಾರ್ದು ಅನ್ನೋವಂಥ ಕಾಮನ್ ಸೆನ್ಸು ಸಹ ಇರೋದಿಲ್ಲ. ಅಯ್ಯೋ ನೀನು ಎಷ್ಟು ಬಟ್ಟೆ ಹೊಲಿತೀಯಾ, ಮನೆ ಕೆಲಸ ಮಾಡ್ಕೊಂಡು ಮನೆಯಲ್ಲೇ ಇದ್ದು ದಿನಕ್ಕೆ ಇಷ್ಟೆಲ್ಲ ದುಡಿತೀಯಾ ಅಂತ ಹೇಳೋದು, ಅಯ್ಯೋ ನೀನು ಭಾರಿ ಶ್ರಮಜೀವಿ ಅಂತ ಹೇಳೋದು, ನೀನು ಎಷ್ಟೊತ್ತಿಗೂ ಕೆಲಸ ಮಾಡ್ತೀಯಾ ಅಂತ ಹೇಳೋದು ಅಂತೇಳಿ ಅವರು ಕೆಟ್ಟಕೊಂಡು ಬಿಟ್ಟು ಹೇಳಿದರು ಅಂದರೆ ನಿಮಗೆ ನೆಕ್ಸ್ಟ್ ಡೇ ಏನಕ್ಕೂ ಇಂಟ್ರೆಸ್ಟ್ ಇರಲ್ಲ. ಲೇಟಾಗಿ ಹೇಳ್ತೀರಾ, ಕೆಲಸ ಎಲ್ಲ ಡಿಲೇ ಮಾಡ್ತೀರಾ, ಕಸ್ಟಮರ್ ಕೈ ಬಯಸ್ಕೊಳ್ತೀರಾ. ಇದೆಲ್ಲ ನನಗೆ ಸ್ವಂತ ಅನುಭವ ಆಗಿರೋದು ಫ್ರೆಂಡ್ಸ್. ಈಗ ನಾನು ಈ ರೀತಿ ರೆಮಿಡಿಗಳನ್ನು ಮಾಡ್ಕೊತ ಬಂದು ನನಗೆ ಒಂದು ಟೈಲರಿಂಗ್ ಅಂದರೆ ಅಷ್ಟು ಇಂಟ್ರೆಸ್ಟು. ನನಗೆ ಬೆಳಗ್ಗೆ ಕೆಲಸ ಶುರು ಮಾಡಿದ್ರೆ ಸಂಜೆವರೆಗೂ ಸಹಿತ ಅಷ್ಟು ಇಂಟ್ರೆಸ್ಟಿಂದ ಕೆಲಸ ಮಾಡ್ತೀನಿ. ಮೊದಲು ನನಗೆ ಕಣ್ಣು ದೃಷ್ಟಿ ಆಗೋ ಟೈಮಲ್ಲಿ ಹೇಗಾಗ್ತಿತ್ತು ಅಂದರೆ ಒಂದು ಅರ್ಧ ಗಂಟೆ ಕೆಲಸ ಮಾಡ್ತಿದ್ದಂಗೆ, ಅಂದರೆ ಈ ಕೆಲಸ ಮಾಡೋದಕ್ಕೆ ಬಂದೆ ಅಂತಂದರೆ ಅರ್ಧ ಗಂಟೆ ಕೆಲಸ ಮಾಡ್ತಿದ್ದೆ ಅಂತಂದರೆ ಮತ್ತೆ ಏನೋ ಊಟ ಮಾಡಬೇಕು ಅಂತ ಅನಿಸೋದು, ಹೊಟ್ಟೆ ಫುಲ್ಲು ಊಟ ಮಾಡಿಬಿಡ್ತಿದ್ದೆ ಮತ್ತು ಮಲ್ಕೊಬಿಡ್ತಿದ್ದೆ. ಈಗ ಹಾಗಲ್ಲ, ಲೈಟಾಗಿ ಎಷ್ಟು ಫುಡ್ ಬೇಕೋ ಅಷ್ಟೇ ತೊಗೊಳ್ತೀನಿ. ನಾನು ಹಗಲಲ್ಲೆಲ್ಲ ನಿದ್ದೆ ಮಾಡೋದಕ್ಕೆ ಏನಕ್ಕೂ ಹೋಗಲ್ಲ, ಫುಲ್ಲು ಇಂಟ್ರೆಸ್ಟಿಂದ ಬಟ್ಟೆ ಹೊಲಿತೀನಿ. ಪ್ರತಿ ತಿಂಗಳು ಈ ಥರ ರೆಮಿಡಿ ಮಾಡ್ಕೊಳ್ತೀನಿ. ಇನ್ನೂ ಸಹಿತ ಜಾಸ್ತಿ ಕಣ್ಣು ದೃಷ್ಟಿ ಅನ್ನಿಸ್ತು ಅಂತಂದರೆ ಶುಕ್ರವಾರ ದಿವಸ ಸಹಿತ ನಾನು ಉಪ್ಪು ಮೆಣಸು ಇಂದ ಸಹಿತ ನಾನು ದೃಷ್ಟಿಯನ್ನು ನಿವಾಳಿಸ್ಕೊಳ್ತೀನಿ. ಹಾಗೆ ಕಲ್ಲುಪ್ಪು 1 ಚಿಟಿಕೆ ಹಾಕಿ ಪ್ರತಿದಿನ ಸ್ನಾನ ಮಾಡ್ತೀನಿ. ಈ ರೀತಿ ನಮಗೆ ಮಾಡಿದಾಗ ಯಾವುದಾದ್ರೂ ಕಣ್ಣು ದೃಷ್ಟಿ ನಮ್ಮ ಮೇಲೆ ಪರಿಣಾಮ ಬೀರಿದರೆ ಅದೆಲ್ಲದೂ ಸಹಿತ ಹೋಗುತ್ತೆ. ನೋಡಿ, ನಾನು ಓಕ್ಲಿ ನೀರು ಮಾಡ್ತಾಯಿದ್ದೀನಿ. ಈ ಓಕ್ಲಿ ನೀರು ಮಾಡೋದ್ರಿಂದನೂ ತುಂಬಾ ವರ್ಕ್ ಆಗುತ್ತೆ. ಹಾಗೆಯೇ ಕಪ್ಪು ಸಾಸಿವೆಯಿಂದನೂ ಸಹಿತ ನಿಮಗೆ ನೀವು ದೃಷ್ಟಿ ತಕ್ಕೊಳ್ಳಿ, ತುಂಬಾ ಒಳ್ಳೆಯದು. ಬಿಳಿ ಸಾಸಿವೆ ಮತ್ತು ಲೋಬಾನನ ಈ ಲೋಬಾನದ ಧೂಪದ ಹೊಗೆಗೆ ಹಾಕಿ ತುಂಬಾ ಒಂದು ರೆಮಿಡಿ ವರ್ಕ್ ಆಗುತ್ತೆ. ಹಾಗೆಯೇ ಪಲಾವ್ ಎಲೆದು ಸಹಿತ ಇದೇ ಟೈಮಿಗೆ ನೀವು ಮಾಡ್ಬೋದು. ಎಲ್ಲದೂ ಒಂದೇ ವಿಡಿಯೋದಲ್ಲಿ ನಮಗೆ ತುಂಬ ಲೆಂತಿ ಆಗುತ್ತೆ ಅಂತ. ಪಲಾವ್ ಎಲೆ ಮೇಲೆ ನಿಮಗೆ ಏನು ಆಸೆ ಇದೆ ಅಂದರೆ ಈ ಮಂತಲ್ಲಿ ನಿಮ್ಗೆ ಏನು ಅನಿಸ್ಬೇಕು ಅಂದಿದೆ ಅಂದರೆ, ಒಬ್ಬೊಬ್ಬರು ಚಿಕ್ಕ ಮಿಷನ್ನ ಸ್ಟಿಚ್ ಮಾಡ್ತಾ ಇರ್ತಾರೆ, ಅವರಿಗೆ ಜಾಕ್ ಮಿಷನ್ ತೊಗೋಬೇಕು ಅಂತ ಆಸೆ ಇರುತ್ತೆ. ಅದನ್ನು ಪಲಾವ್ ಎಲೆ ಮೇಲೆ ಬರೆದ್ಬಿಟ್ಟು ನೀವೊಂದು ಅಂದರೆ ಮಡಿಕೆ ಥರ ಏನಾದ್ರು ಇದ್ದರೆ ಅದರೊಳಗೆ ನೀವು ಅದನ್ನು ಸುಟ್ಬಿಟ್ಟು ಆ ಬೂದಿನ ಹೊರಗೋಗಿ ಉಬ್ಬಿಸಿ ಬಂದರೆ ಈ ಅಮಾವಾಸ್ಯೆ ದಿನ ಒಂದು ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಆಗ ನಿಮಗೆ ಅದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ನೋಡಿ ಫ್ರೆಂಡ್ಸ್, ಈ ರೀತಿ ಪ್ರತಿ ತಿಂಗಳು ಮಾಡ್ಕೊಳ್ತಾ ಬನ್ನಿ. ಆದಷ್ಟು ನೀವು ಕೆಲಸ ಮಾಡೋ ಜಾಗನ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳಿ, ಎಲ್ಲದೂ ಒಳ್ಳೆಯದೇ ಆಗುತ್ತೆ. ತುಂಬ ಜನಕ್ಕೆ ದುಡ್ದಿರೋ ದುಡ್ಡು ಕೈಯಲ್ಲಿ ನಿಲ್ತಾ ಇರಲ್ಲ. 2ನೇದು ಆರೋಗ್ಯ ಸಮಸ್ಯೆ ಆಗ್ತಾ ಇರುತ್ತೆ. 3ನೇದು ಮನೆಯಿಂದ ತುಂಬ ಕಿರಿಕಿರಿ ಪ್ರೆಷರ್ ಬರ್ತಾ ಇರುತ್ತೆ. 4ನೇದು ಕೆಲಸ ಮಾಡ್ಕೋಬೇಕು ಅಂದ್ಕೊತೀವಿ, ಅವತ್ತು ಆ ಕೆಲಸನೇ ಮಾಡೋಕ್ಕಾಗಿರಲ್ಲ, ಇನ್ನೇನೋ ಅಡ್ಡಿ ಆತಂಕಗಳು ಬಂದಿರುತ್ತೆ. ಈ ರೀತಿ ತುಂಬ ಸಮಸ್ಯೆಗಳಿರುತ್ತೆ. ಅಥವಾ ಇವತ್ತು ಕೆಲಸ ಮಾಡಿದ್ದು ಇವತ್ತೇ ಖಾಲಿ ಆಗ್ತಾ ಇರುತ್ತೆ. ಈ ಥರ ಎಲ್ಲ ಸಮಸ್ಯೆಗಳು ಬರೋದು ಮೇಯ್ನಾಗಿ ಕಣ್ಣು ದೃಷ್ಟಿಯಿಂದನೇ. ಅದು ಗೊತ್ತಾಗಲ್ಲ ನಮಗೆ. ಅದು ನಮಗೆ ಹೋಗ್ತಾ 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 ಜಾಸ್ತಿ ಆದಾಗ ನಾವು ಆ ಕೆಲಸನೇ ಬಿಡಬೇಕಾಗತ್ತೆ. ಅದರಿಂದ ನೋಡಿ, ಕಪ್ಪು ಸಾಸಿವೆ ಈ ರೀತಿ ತಗೊಳ್ಳಿ, ಅದನ್ನು ನಿಮಗೆ 3 ಸತಿ ನಿವಾಳಿಸ್ಕೊಂಡು 3 ಹಾದಿಯಲ್ಲಿ ಬಿಸಾಕಿ ಬನ್ನಿ. ಇದನ್ನು ನೀವು ಅಮಾವಾಸ್ಯೆ ದಿನ ಮಾಡಿ, ಅಮಾವಾಸ್ಯೆ ಮುಗಿಯೋದ್ರ ಒಳಗಡೆ ಬಿಸಾಡಿ ಬರಬೇಕು. ತುಂಬಾ ವರ್ಕ್ ಆಗುತ್ತೆ. ಹಾಗೆಯೇ ಏನೇ ಒಂದು ರೆಮಿಡಿ ಮಾಡ್ತೀರಾ ಅಂತಂದರೆ ನೀವು ಅಮಾವಾಸ್ಯೆ ದಿನ ಒಳ್ಳೆ ಟೈಮ್ ಇರುತ್ತೆ, ಒಳ್ಳೆ ಇದಿರುತ್ತೆ. ಆವತ್ತು ನೀವು ಕೆಲಸ ಮಾಡದೇ ಇದ್ರು, ಅಂದರೆ ತುಂಬ ಬಟ್ಟೆ ಇದ್ದಾಗ ಕೆಲಸ ಮಾಡಬೇಕಾದ ಅನಿವಾರ್ಯ ಇದ್ದೇ ಇರುತ್ತೆ. ಹಾಗಾಗಿ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿಬಿಟ್ಟು ಸಂಜೆ ಈ ರೀತಿ ಎಲ್ಲ ನಾನು ಮಾಡ್ಕೊಳ್ತೀನಿ. ಅದು ನನಗೆ ತುಂಬಾ ವರ್ಕ್ ಆಗಿದೆ. ಇಲ್ಲಾಂದರೆ ನಂಗೆ ಮೊದಲು ಏನು ಅಂದರೆ ನಿದ್ದೆ ಬರೋದು, ಹಾಗೆ ಕಸ್ಟಮರ್ ಬಂದರೆ ಯಾಕಪ್ಪ ಇವ್ರು ಬರ್ತಾರೆ ಅಂತ ಹೇಳೋದು, ಅಥವಾ ಕಸ್ಟಮರ್ ಬಟ್ಟೆನ ಈಸ್ಕೊಂಡು ಕೊಡದೇನೆ ಇರೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ದೆ. ಒಟ್ಟು ಬಟ್ಟೆ ಹೊಲಿಯೋ ಕೆಲಸ ಬಿಟ್ಬಿಟ್ಟು ಬೇರೆ ಎಲ್ಲ ಕೆಲಸ ಮೇಲೆ ಇಂಟ್ರೆಸ್ಟ್ ಇರ್ತಿತ್ತು. ಈ ರೀತಿ ಮಾಡೋದ್ರಿಂದ ನನಗೆ ಈಗ ಬಟ್ಟೆ ಹೊಲಿಯೋದಕ್ಕೆ ಚೆನ್ನಾಗಿ ಕಸ್ಟಮರು ಬಂದಿದ್ದಾರೆ. ಹಾಗೆ ನಾನು ಸಹಿತ ಕಸ್ಟಮರ್ ಬಟ್ಟೆನ ಬೇಗ ಬೇಗ ಕೊಡೋ ಅಂತ ಇಂಟ್ರೆಸ್ಟು ತೋರಿಸ್ತಾ ಇದ್ದೀನಿ. ನಮ್ಮ ಟೈಲರಿಂಗಲ್ಲಿ ಇಷ್ಟೇ ಫ್ರೆಂಡ್ಸ್, ನಾವು ಕಸ್ಟಮರ್ಗೆ ಟೈಮ್ ಕರೆಕ್ಟಾಗಿ ಬಟ್ಟೆನ ಸ್ಟಿಚ್ ಮಾಡಿಕೊಟ್ವಿ ಅಂತ ಅಂದ್ರೂ ಸಹಿತ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. 1-2 ಕಸ್ಟಮರು ಜಾಸ್ತಿ ಆಗ್ತಾರೆ. ನೀವು ಮನೇಲಿ ಮಾಡ್ತಾಯಿರಿ ಅಥವಾ ಶಾಪಲ್ಲಿ ಮಾಡ್ತಾಯಿರಿ. ಶಾಪಲ್ಲಿ ಮಾಡೋರಿಗೆ ಈ ರೀತಿಯನ್ನು ಮನೆಯಲ್ಲಿ ತೋರಿಸಿರೋಂಥ ಪೂಜೆಗಳನ್ನೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನೀವು ಅಟ್ಲೀಸ್ಟ್ ಲೋಬಾನ ಆದರೂ ನೀವು ನೋಡಿರ್ಬೋದು, ಅದು ಲೋಬಾನ ಸಿಗುತ್ತೆ, ರೆಡಿ ಲೋಬಾನ, ಅದನ್ನು ತಂದುಬಿಟ್ಟು ನೀವು ಹಾಕಿ ಇಡ್ಬೋದು. ಪ್ರತಿದಿನ ಹಾಕಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ. ಆಗಲ್ಲ ನಮಗೆ ಅನ್ನೋರು ತಿಂಗಳಿಗೆ 1 ಸತಿ ಆದರೂ ಮಾಡ್ಕೊಳ್ಳಿ. ಕೆಲವು ಶಾಪ್ ಇಟ್ಟವ್ರನ್ನ ನಾನು ನೋಡಿದ್ದೀನಿ, ಫಸ್ಟಿಗೆ ತುಂಬ ಚೆನ್ನಾಗಿ ಶಾಪಲ್ಲಿ ಈಗ ಸ್ಟಾರ್ಟ್ ಮಾಡಿದ್ರು, ಶಾಪ್ ಓಪನ್ ಮಾಡಿದ್ರು ಅಂದರೆ ಫಸ್ಟ್ 1 ತಿಂಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ. ನಂತರ ಬರ್ತಾ 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 ಅವರಿಗೆ ಶಾಪ್ ಮೇಲೂ ಇಂಟ್ರೆಸ್ಟ್ ಇರಲ್ಲ, ಕೆಲಸದ ಮೇಲೂ ಇಂಟ್ರೆಸ್ಟ್ ಇರಲ್ಲ, ಪ್ರೊಡಕ್ಷನ್ ಚೆನ್ನಾಗಿ ಕೊಡೋಕ್ಕೂ ಆಗ್ತಾ ಇರಲ್ಲ, ದಿನಕ್ಕೆ ಇಷ್ಟು ಪೀಸು ಅಂತ ಹೇಳ್ಬಿಟ್ಟು ವರ್ಕ್ ಮಾಡೋದಕ್ಕೂ ಆಗ್ತಾ ಇರಲ್ಲ. ಅದು ಯಾಕಂತಂದರೆ ಜನದ ಕಣ್ದೃಷ್ಟಿ. ನೋಡಪ್ಪ, ಅಂಗಡಿ ಮಾಡಿಬಿಟ್ಲು, ಇಷ್ಟು ದೊಡ್ಡ ಅಂಗಡಿ ಮಾಡಿಬಿಟ್ಲು, ಇದು ಹೇಗೆ ಅವಳು ಮನೆ ಕೆಲಸನೂ ಮಾಡ್ಕೊಂಬಂದು ಅಂಗಡಿಯಲ್ಲೂ ಇಷ್ಟು ತನಕ ಕೆಲಸ ಮಾಡ್ತಾಳೆ ಅಂತೇಳಿ
ನೋಡಿದ ಜನ ಅಂದ್ಕೊಂಡ್ರು ಅಂದರೆ ನೆಕ್ಸ್ಟ್ ತಿಂಗಳಿಂದ ನಿಮಗೆ ಅಂಗಡಿಗೆ ಹೋಗೋಕ್ಕೆ ಟೈಮ್ ಸಾಕಾಗಲ್ಲ. ಒಂದನೇದು ಶಾಪ್ ಬಾಗಿಲು ತೆಗೆಯೋದೇ ಬೇಡ ಅಂತ ಅನಿಸ್ಬಿಡುತ್ತೆ ಫ್ರೆಂಡ್ಸ್. ಇಷ್ಟೆಲ್ಲ ಶಾಪಲ್ಲಿ ಕೆಲಸ ಮಾಡೋರಿಗೆ, ಮನೇಲಿ ಕೆಲಸ ಮಾಡೋರಿಗೆ ತುಂಬಾ ಸಮಸ್ಯೆ ಇರುತ್ತೆ. ಆದ್ದರಿಂದ ನೀವು ಅಮಾವಾಸ್ಯೆ ಪೂಜೆನ ತಪ್ಪಿಸ್ದೆ ಪ್ರತಿ ತಿಂಗಳು ಮಾಡಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾವು ಕಮೆಂಟಿಗೆ ಉತ್ತರ ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.